ಗೈಸ್ ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ನಗು ಬರ್ತೈತಲ್ಲ ಗುರು ನನಗೆ ಇವತ್ತು CSK ಅವ್ರನ್ನ ನೆನ್ಸ್ಕೊಂಡು. ಹೌದು, ಇವತ್ತು 90% ನನಗೆ ಕನ್ಫರ್ಮ್ ಇತ್ತು RCB ಫೇರ್ವೆಲ್ನ ಕೊಡ್ತಾರೆ CSK ಅವರಿಗೆ ಮತ್ತೆ ಅಂತ. ಬಟ್ ಅವ್ರದ್ದು ಚೆಪಾಕ್ ಗ್ರೌಂಡಲ್ಲಿ ಅಷ್ಟು ಸುಲಭ ಅಲ್ಲ ಚೆನ್ನೈ ಗ್ರೌಂಡಲ್ಲಿ ಸೋಲ್ಸೋದು ಅನ್ನೋದು. 17 ವರ್ಷದಿಂದ ಏನು ರೆಕಾರ್ಡ್ನ ಇಟ್ಟಿದ್ರು RCB ಅಗೇನ್ಸ್ಟು 2008 ಗೆದ್ದಿದ್ದು ನಾವು ಅವ್ರ ಮೇಲೆ ಚೆಪಾಕ್ ಸ್ಟೇಡಿಯಮಲ್ಲಿ 6,000+ ದಿನಗಳೇ ಆಗೋಗಿತ್ತು ಆ ಗ್ರೌಂಡಲ್ಲಿ ನಮ್ಮ RCB CSK ಅಗೇನ್ಸ್ಟು ವಿನ್ ಆಗಿ. ಬಟ್ ಇವತ್ತು ಗೆದ್ಬಿಟ್ವಲ್ಲ ಗುರು, ನನಗೆ ಗೊತ್ತಿತ್ತು ಇವತ್ತು ಗೆಲ್ತಾರೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ಏನು, CSK ಅವ್ರು ಆಡ್ತಾ ಇರೋದೇನು 50 ರನ್ ವಿಕ್ಟ್ರಿ ಕಾಂಪಿಟೇಷನ್ ಇರಲಿ, ಬಡ್ಡೆಗೂ ಬಂದಿಲ್ಲ ಇವತ್ತು CSK ಅವರು. ಕೊಲ್ಯಾಪ್ಸ್ ನಾನು ಆಕ್ಷನಲ್ಲೇ ಹೇಳಿದ್ದೆ CSK ಟೀಮ್ದು ರಿವ್ಯೂ ಮಾಡಿದಾಗ. ಅವ್ರದ್ದು 3 ವಿಕೆಟ್ನೇನಾದ್ರು ಎತ್ತಿತ್ತು ಅಂತಂದರೆ ಇನಿಷಿಯಲ್ ಆಗಿ ಪ್ರಿವ್ಯೂ ಯಾರ್ಯಾರು ನೋಡಿದರೆ ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ. ಅವ್ರದ್ದು ಓಪನರ್ಸು ಮತ್ತು ಶಿವಮ್ ದುಬೆ ಇದೊಂದು 3 ವಿಕೆಟ್ನ ಎತ್ತು ಅಂತ ಅಂದರೆ CSK ಖತಮ್ ನಾಟಕ್ ಬಂದಂತ ಮುಗಿತು ಗುರು CSK ಅವ್ರ ಕತೆ. ಎಕ್ಸ್ಪೆಕ್ಟೇಷನ್ ಅರ್ಟು ಸೀರಿಯಸ್ ಆಗಿ ಆ ಚೆಪಾಕ್ ಸ್ಟೇಡಿಯಮ್ ಫುಲ್ಲು ಸೈಲೆಂಟಾಗಿ ಕೂರಿಸಿದ್ವಲ್ಲ, ಅದೊಂಥರ ಆನಂದ ಪರಮಾನಂದ. ನಿಜವಾದ RCB ಅಭಿಮಾನಿಗಳಿಗೆ ಗೊತ್ತಾಗ್ತಾ ಇರುತ್ತೆ ಆ ಫೀಲ್ ಎಂಥದ್ದು ಅಂತ. ನಿಜ ನಗು ಬರ್ತೈತೆ ಗುರು ನನಗೆ ಇವತ್ತೊತ್ತು CSK ಅವ್ರದ್ದು ಬ್ಯಾಟಿಂಗ್ನ ನೋಡಿ. ಮತ್ತು CSK ಅವ್ರ ಫೀಲ್ಡಿಂಗು ಅಷ್ಟೇ ಖರಾಬ್ ಅಂದರೆ ಖರಾಬ್ ಫೀಲ್ಡಿಂಗು. 4 ಕ್ಯಾಚ್ನ ಬಿಟ್ಟಿದ್ದು ರಜತ್ ಪಟಿದಾರ್ ಅವ್ರದ್ದು. ಅದಾದಮೇಲೆ ಅವ್ರ ಬೌಲಿಂಗ್ ಅಟ್ಯಾಕು ನಗು ಬರ್ತೈತೆ ನನಗಂತೂ. ಒಂದು ಕಡೆಯಿಂದ ಮಾತಾಡ್ತಾ ಹೋಗೋಣ RCB ಮತ್ತು CSK. ನಾನು ಹೇಳಿದ್ದೆ ಪ್ರಿವ್ಯೂವಲ್ಲೇ ಯಾರೇನು ಕೂಡ ಟಾಸ್ನ ಗೆದ್ದವರು ಬೌಲಿಂಗ್ನ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಅಂತ. ಹಂಗೇನೆ ಋತುರಾಜ್ ಗಾಯಕ್ವಾಡ್ ಅವರು ಟಾಸ್ನ ಗೆಲ್ತಾ ಇದ್ದಂಗೆ ನಾವು ಬೌಲಿಂಗ್ನ ಮಾಡ್ತೀವಿ, ಆ ಡ್ಯೂ ಫ್ಯಾಕ್ಟರ್ ಅಡ್ವಾಂಟೇಜ್ ಏನಿದೆ ಅದನ್ನು ತಗೊಳ್ತೀವಿ ಅಂತ ಟಾಸಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. RCBಲಿ ಭುವನೇಶ್ವರ್ ಕುಮಾರ್ ಪ್ರಿವ್ಯೂವಲ್ಲೇ ಹೇಳಿದ್ದೆ ಇವತ್ತು ಬಂದೇ ಬರ್ತಾರೆ, ಆಡ್ತಾರೆ ಅಂತ. ಹಂಗೇನೆ ರಸಿಕ್ ದಾರ್ ಸಲಾಂ ಅವರ ಪ್ಲೇಸಲ್ಲಿ ಭುವನೇಶ್ವರ್ ಕುಮಾರ್ ಅವರನ್ನು ಕೂಡ ಪ್ಲೇಯಿಂಗ್ 11ಅಲ್ಲಿ ಬಂದರು ಇವತ್ತು RCB ಪರವಾಗಿ. ಓಪನಿಂಗ್ಗೆ ಬಂದಂಥ ಫಿಲಿಪ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅಂತೂ ಹೆವಿ ಅಂದರೆ ಹೆವಿ ತಿನ್ಕಾಡಿದ್ದು ಇವತ್ತು. ಬಾಲೇ ಕನೆಕ್ಟ್ ಆಗ್ತಿಲ್ಲ, ಬಾಲ್ ಎಲ್ಲಿಗೆ ಹೊಡಿತವ್ರೆ ಅನ್ನೋದೇನೆ ಗೊತ್ತಾಗ್ತಿಲ್ಲ. ಬಟ್ ಇನ್ನೊಂದು ಸೈಡಲ್ಲಿ ಫುಲ್ ಟೋಲ್ನ ತಗೊಂಡಿದ್ದು ಫಿಲಿಪ್ ಸಾಲ್ಟ್ ಅವರು. ಫಸ್ಟ್ನೇ ಓವರಿಂದನೇ ಚಾರ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಓವರ್ 9 ಖಲೀಲ್ ಅಹ್ಮದ್ ಅವರಿಂದ ಶುರು ಮಾಡ್ತಾರೆ. ಅದಾದಮೇಲೆ ಸ್ಯಾಮ್ ಕರನಿಗೂ ಏಟೇನೆ ಚೆನ್ನಾಗಿ ಆಡ್ತಾ ಇರ್ತಾರೆ. 6 ಓವರ್ಸಿಗೆ ಸೆಕೆಂಡ್ ಓವರ್ಲೇನೆ ಅಶ್ವಿನ್ನ ತರೋದು. ಋತುರಾಜ್ ಗಾಯಕ್ವಾಡ್ ಅಂತ ಹೇಳೋದಿಲ್ಲ, ಈ ಪ್ಲಾನು MS ಧೋನಿ ಅವರೇನೆ ಕೊಟ್ಟಿರ್ತಾರೆ. ಬಟ್ ಸರಿಯಾಗಿ ಕೊಡ್ತಾರೆ ಫಿಲಿಪ್ ಸಾಲ್ಟ್ ಅವರು ಸೆಕೆಂಡ್ ಓವರ್ಲಿ ರವಿಚಂದ್ರನ್ ಅಶ್ವಿನ್ ಅವರಿಗೆ. ಅದಾದಮೇಲೆ ಇನ್ನು ಸ್ಪಿನ್ನರ್ಸ್ನೇ ಇಂಟ್ರೊಡ್ಯೂಸ್ ಮಾಡಲಿಲ್ಲ ಪವರ್ ಪ್ಲೇಲಿ. ಅದಾದಮೇಲೆ ಚೆನ್ನಾಗಿ ಆಡ್ತಿದ್ದಂಥ ಫಿಲಿಪ್ ಸಾಲ್ಟ್ ಅವರು 5 4 1 6ನ ಹೊಡೆದಿರ್ತಾರೆ. 32 ರನ್ನಿಗೆ ಅವರು ವಿಕೆಟ್ನ ಚೆಲ್ತಾರೆ. ಆಗ RCB 45 ರನ್ನಿಗೆ 1 ವಿಕೆಟ್ ಡೌನು. 5th ಓವರು ದೇವದತ್ ಪಡಿಕ್ಕಲ್ ಅವರು ಬರ್ತಾರೆ. ಹ್ಯಾಟ್ಸ್ ಆಫ್ ಗುರು ನಮ್ಮ DDPಗೆ. ನಿಜವಾಗ್ಲೂ DDP 2.0 ಈ ಸರಿ RCBಲಿ ಎಕ್ಸ್ಪೆಕ್ಟೇಷನ್ನ ಇಡ್ರಿ ಎಲ್ಲರೂ. ಯಾಕೆ ಅಂತ ಅಂದರೆ ಅಗ್ರೆಸಿವ್ ಇಂಟೆಂಟ್ 2021 RCBಲಿ ಯಾವ ಥರ ಆಡ್ತಾ ಇದ್ರೋ ಅದೇ ಥರ ಕಾಣಿಸ್ತಾ ಇರೋದು ನನಗಂತೂ. 7th ಓವರ್ ಪವರ್ ಪ್ಲೇ ಆದಮೇಲೆ ಜಡೇಜಾ ಅವ್ರ ಓವರ್ಲಿ 7th ಓವರ್ ನನಗಿನ್ನ ನೆನಪೈತೆ 2 6 1 4. ಬಟ್ ಇವರು ಜಾಸ್ತಿ ಹೊತ್ತು ಆಡೋದಿಲ್ಲ. 14 ಬಾಲಿಗೆ 27 ರನ್ನ ಹೊಡಿತಾರೆ ವಿತ್ 2 6 2 4 192 ಸ್ಟ್ರೈಕ್ ರೇಟಲ್ಲಿ ವಿಕೆಟ್ ಬೀಳುತ್ತೆ. ಇವ್ರದ್ದು ಕೂಡ ಎಷ್ಟಿದೆ 76 for 2 ಆಗುತ್ತೆ. ಇವ್ರ ವಿಕೆಟ್ನ ಎತ್ತಿದ್ಯಾರು ನೂರ್ ಅಹಮದ್. ಫಿಲಿಪ್ ಸಾಲ್ಟ್ ಅವರು ಸ್ಟಂಪ್ನ ಬೆಂಕಿಯಾಗಿ ಹೊಡೆದಿದ್ದು MS ಧೋನಿ ಅವರು ಅದನ್ನು ಕೂಡ ಹೇಳಲಿಲ್ಲ, ಬೆಂಕಿ ಸ್ಟಂಪಿಂಗು ಬಂದಿದ್ದು. ಅದಾದಮೇಲೆ ವಿರಾಟ್ ಕೊಹ್ಲಿ ಅಂತೂ ಸಖತ್ ತಿನ್ಕಾಡ್ತಿರ್ತಾರೆ. 24 ಬಾಲಿಗೆ 15-16 ರನ್ನು. ಆಗ ಒಂದು ಇನ್ಸಿಡೆಂಟ್ ಆಗುತ್ತೆ. 10ನೇ ಓವರ್ 2ನೇ ಬಾಲು ಮತೀಶಾ ಪತಿರಾಣ ಅವರ ಬೌಲಿಂಗಲ್ಲಿ ಹೆಲ್ಮೆಟ್ಟಿಗೆ ಬೀಳುತ್ತೆ ಗುರು. ಒಬ್ಬ ಮ್ಯಾನು ಹೀಗೋ ಹರ್ಟ್ ಆದರೆ ಯಾವ ಥರ ರಿಪ್ಲೈ ಕೊಡ್ತಾರೆ ಅದರಲ್ಲಂತೂ ಕಿಂಗು ಕೊಹ್ಲಿ ಅಲ್ಲೇ ಇಟ್ಟರೆ ಅಲ್ಲೇ ಬಹುಮಾನ ಅಂತ ಹೇಳಂಗೆ ಹೆಲ್ಮೆಟ್ಟಿಗೆ ಬಿದ್ದು ನೆಕ್ಸ್ಟ್ 2 ಬಾಲ್ಸೇನೆ ಫಸ್ಟ್ ಬಾಲ್ 6 ಸೆಕೆಂಡ್ ಬಾಲ್ 4ನ ಹೊಡಿತಾರೆ. 30 ಬಾಲಿಗೆ 31 ರನ್ನ ಹೊಡೆದು ವಿರಾಟ್ ಕೊಹ್ಲಿ ಅವರನ್ನು ಕೂಡ ಔಟ್ ಆಗ್ತಾರೆ. ನೂರ್ ಅಹಮದ್ ಅವರ ಬೌಲಿಂಗಲ್ಲಿ ಆ ಅಡ್ಡ ಶಾಟ್ನ ಹೊಡೆಯೋದಕ್ಕೆ ಹೋಗಿ 6th ಲೈನಲ್ಲಿ ಕ್ಯಾಚ್ ಆಗುತ್ತೆ. ಅದಾದಮೇಲೆ ರಜತ್ ಪಟಿದಾರ್ ಅವ್ರ ಮೇಲೆ ಹೆವಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಲಿವಿಂಗ್ಸ್ಟೋನ್ ಅವರು ಬರ್ತಾರೆ. ಲಿವಿಂಗ್ಸ್ಟೋನ್ ಅವ್ರ ಆಟ ಏನು ಜಾಸ್ತಿ ಹೊತ್ತು ನಡೆಯೋದಿಲ್ಲ. 9 ಬಾಲಿಗೆ 10 ರನ್ಸ್ನ ಹೊಡೆದು 1 6ನ ಹೊಡೆದು ಅವರೂ ಕೂಡ ಕೈ ಎತ್ತಿಬಿಟ್ಟು ಹೋಗ್ತಾರೆ. ಬಟ್ ಇನ್ನೂ ಒಂದು ಇನ್ಸಿಡೆಂಟ್ನ ಹೇಳಬೇಕು. 17 ರನ್ ಇದ್ದಾಗ ರಜತ್ ಪಟಿದಾರ್ ಅವರ ಕ್ಯಾಚನ್ನು
ದೀಪಾ ಕೂಡ ಅವರು ಲಾಂಗ್ ಆನ್ ರೀಸನ್ ಅಲ್ಲಿ ಬಿಡ್ತಾರೆ. ಅದಾದ್ಮೇಲೆ ಸರಿಯಾಗಿ ದಂಡನ ಕಟ್ತಾರೆ. 32 ಬಾಲಿಗೆ 51 ರನ್, 4 4, 3 6, 159 ಸ್ಟ್ರೈಕ್ ರೇಟ್ ಅಲ್ಲಿ ಕೆಚ್ಚಿ ಕೆರವಾಡಿದ್ದು. ನೂರ್ ಅಹಮದಿಗೂ 1 6, ಜಡೇಜಾ ಅವ್ರಿಗೆ 2 6 ಅಂತ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಬೆಂಕಿಯಾಗಿ ಆಡಿದ್ದು ರಜತ್ ಪಟಿದಾರ್ ಅವರು ಕ್ಯಾಪ್ಟನ್ ಅಂತ ಅನ್ಸುತ್ತೆ. ಬಟ್ ಅದೊಂದು ಅಪ್ಪರ್ ಕಟ್ ನ ಹೊಡಿತಾರೆ ಗೊತ್ತಾ, ಹಿಂಗೊಂಚೂರು ಜಾಗನ ಮಾಡ್ಕೊಂಡು ಪಾಯಿಂಟ್ ಮೇಲೆ ಬೆಂಕಿ ಶಾಟ್. ಅದಂತೂ ಕೂಡ 17th ಓವರ್ಲಿ ಅಂತ ಕಾಣಿಸುತ್ತೆ. ಅದಾದ್ಮೇಲೆ 18th ಓವರ್ಲಿ ಕ್ರೂಷಿಯಲ್ ಓವರು, ವಿಕೆಟ್ ಹೋಗ್ಬಿಡುತ್ತೆ ಗುರು. ಪತ್ತಿರಾಣ ಅವ್ರ ಓವರಲ್ಲಿ ರನ್ನೇ ಇಲ್ಲ. ಓವರ್ 1 ರನ್ನು. ರಜತ್ ಪಟಿದಾರ್ ಅವರು ಸೆಕೆಂಡ್ ಬಾಲ್ ಔಟ್ ಆಗ್ತಾರೆ. ಅದಾದ್ಮೇಲೆ ಕೃಣಾಲ್ ಪಾಂಡ್ಯ ಅವರು 5th ಬಾಲ್ ಔಟ್ ಆಗ್ತಾರೆ. ಒಂದೇ ರನ್ನು, ಒಂದೇ ಒಂದು ವೈಡ್ ಅಲ್ಲಿ ಬಂದಿದ್ದು. 19th ಓವರ್ ಫಸ್ಟ್ 2 ಬಾಲನ್ನು ಡಾಟು ಸ್ಯಾಮ್ ಕರನ್ ಅವ್ರ ಓವರಲ್ಲಿ. ಇದೇನು ಗುರು ಹಿಂಗಾಗಿ ಹೋಗ್ಬಿಡ್ತಲ್ಲ, 180 ಒಳಗಡೆನೆ ಕಚ್ಕೊಂಡ್ಬಿಡ್ತೀವಲ್ಲ ಅಂತ ಅನ್ಕೊಳ್ಳೋ ಟೈಮ್ಗೆ ಟೀಮ್ ಡೇವಿಡ್ ಅವರು ಹ್ಯಾಟ್ರಿಕ್ 6ನ ಹೊಡೆದಿದ್ದು. ಸ್ಯಾಮ್ ಕರನ್ ಅವರಿಗೆ ಬೆಂಕಿ ಅಂದರೆ ಬೆಂಕಿ ಆಟ ಟೀಮ್ ಡೇವಿಡ್ ಅವರಿಂದ. 8 ಬಾಲಿಗೆ 22 ರನ್ನು, 1 4, 3 6 ವಿತ್ ಸ್ಟ್ರೈಕ್ ರೇಟ್ 275 ಅಲ್ಲಿ ಹೊಡೆದು ಫಿನಿಶಿಂಗ್ ಟಚ್ನ ಕೊಟ್ಟು 196 CSKಗೆ ಟಾರ್ಗೆಟ್ನ ಕೊಡ್ತಾರೆ. ಈ ಟಾರ್ಗೆಟ್ನ ಬೆನ್ನತ್ತೋದಕ್ಕೆ ಅಂತ ಬಂದಂಥ CSK ನಾನೇನೋ ಹೆವಿ ಫೈಟ್ನ ಕೊಡ್ತಾರೆ, ಬೆಂಕಿಯಾಗಿ ಆಡ್ತಾರೆ ಅಂತ ಅಂದರೆ ರಚಿನ್ ರವೀಂದ್ರ ಆ್ಯಸ್ ಯೂಸ್ವಲ್ ವಿರಾಟ್ ಕೊಹ್ಲಿ ಥರ ಆ್ಯಂಕರಿಂಗ್ ರೋಲ್ನ ಆಡ್ತಾರೆ ಅನ್ನೋದು ಗೊತ್ತಿತ್ತು ಆ ಕಡೆ. ಇನ್ನು ರಾಹುಲ್ ತ್ರಿಪಾಠಿ ಬರೀ ಕುಣಿದ್ಬಿಟ್ರೆ ಆಗೋದಿಲ್ಲ ಶಿಷ್ಯ, ಆಡಬೇಕು ಆಟನ. ಸುಮ್ಮನೆ ಹಿಂಗೆ ಡ್ಯಾನ್ಸ್ ಮಾಡಿಬಿಟ್ರೆ ಯಾರು ಕೇಳ್ತಾರೆ? ನಿನ್ನ ಫಾರ್ಮಲ್ಲಿ ಇಲ್ಲ, ಏನು ಮಾಡೋದು ಹೇಳು? ಹ್ಯಾಸಲ್ವುಡ್ ಅವರು ಸೆಕೆಂಡ್ ಓವರನ್ನೇ ಇಂಪ್ಯಾಕ್ಟ್ ಬ್ರೇಕ್ ಥ್ರೂನ ಕೊಟ್ಟಿದ್ದು. ಡಬಲ್ ವಿಕೆಟ್, ಅದನ್ನು ಕೂಡ ಶಾರ್ಟ್ ಪಿಚ್ ಬಾಲಿಗೆ. ಇವ್ರದ್ದು ಶಾರ್ಟ್ ಪಿಚ್ ಬಾಲು. ಅದಾದ್ಮೇಲೆ ಋತುರಾಜ್ ಗಾಯಕ್ವಾಡ್ ಅವ್ರದ್ದು ಒಂಥರ ಆವರೇಜ್ ಬೋನ್ಸ್ ಥರನೇ ಲೆಕ್ಕ ಹಿಡ್ಕೊಬೋದು. ಋತುರಾಜ್ ಅವ್ರ ಕ್ಯಾಚ್ನ ಬೆಂಕಿಯಾಗಿ ಹಿಡ್ಕೊಳ್ಳೋದು ನಮ್ಮ ಮನೋಜ್ ಬಾಂಡಿಗೆ ಹಿಡಿತು ಅಂತ ಅಂದರೆ, ತ್ರಿಪಾಠಿ ಅವ್ರ ಕ್ಯಾಚ್ನ ನಮ್ಮ ಫಿಲಿಪ್ ಸಾಲ್ಟ್ ಅವ್ರನ್ನ ಹಿಡ್ಕೋತಾರೆ ಅಲ್ಲೇನೆ. ಫಿಲಿಪ್ ಸಾಲ್ಟು ಇವರು ಯಾರು ತ್ರಿಪಾಠಿ ಅವರು 5 ರನ್ನ ಹೊಡಿತು ಅಂತಂದರೆ, ನಮ್ಮ ಆಪೋಸಿಟ್ ಕ್ಯಾಪ್ಟನ್ ಇದ್ದಾರೆ ಋತುರಾಜ್ ಗಾಯಕ್ವಾಡ್ ಅವರು ಡಕ್ಔಟ್ ಆಗೋದು ಗುರು. ಡಕ್ಔಟ್, ಕ್ಯಾಪ್ಟನ್ ಡಕ್ಔಟ್. ಬೆಂಕಿ ಅದಂತೂ ಕೂಡ. ನನಗಂತೂ ಫುಲ್ ಹ್ಯಾಪಿ ಅವ್ರು ಡಕ್ಔಟ್ ಆದಮೇಲೆ. ಅದಾದ್ಮೇಲೆ ಬರ್ತಾರೆ ದೀಪಾ ಕೂಡ 4 ರನ್ನ ಹೊಡಿತಾರೆ. ಭುವನೇಶ್ವರ್ ಕುಮಾರ್ ಅವರು ಅಪ್ಪೀಲ್ನೇ ಮಾಡಿರೋದಿಲ್ಲ ಕ್ಯಾಚ್ ಆಗಿ. ಬಟ್ ಧೋನಿ ಅಂತ ಹೇಳಂಗೈತಿತ್ತಲ್ಲ ಗುರು, ನಮ್ಮ ಕಿಂಗ್ ಕೊಹ್ಲಿ ಅವರು ತಗೋಂತ ರಜತ್ ಪಟಿದಾರ್ ಅವರಿಗೆ ಅಡ್ವೈಸ್ನ ಕೊಡ್ತಾರೆ. ಅಲ್ಲಿ ಚೆನ್ನಾಗಿ ತಿನ್ನೆಡ್ಜ್ ಆಗಿರುತ್ತೆ. ದೀಪಾ ಕೂಡ ಬಂದ ಪುಟ ಹೋದ ಪುಟ. ಅದಾದ್ಮೇಲೆ ಶಿವಮ್ದು ಸ್ಯಾಮ್ ಕರಣ್ ಬರ್ತಾರೆ. ಸ್ಯಾಮ್ ಕರಣ್ ಬಂದ ಪುಟ ಹೋದ ಪುಟ. ಅವ್ರ ವಿಕೆಟ್ನ ಎತ್ತಿದ್ದು ಲಿಯಮ್ ಲಿವಿಂಗ್ಸ್ಟೋನ್ ಅವರು. ಅದಾದ್ಮೇಲೆ ಬಂದಂತ ಶಿವಮ್ ದುಬೆ ಸ್ವಲ್ಪ ಏನೋ ಫೈಟ್ನ ತೋರಿಸೋ ಥರ ನೋಡ್ತಾರೆ. ಟೀಸ್ಟ್ ಒಂದು ಸ್ವಲ್ಪ ಒಂಚೂರು ಮ್ಯಾಚ್ನ ನೋಡೋ ಥರ ಆದರೂ ಮಾಡ್ತಾರೆ ಅಂತ ಅಂದ್ಕೊಂಡು ಅವರು ಕೂಡ ಇಲ್ಲ. 19 ರನ್ನ ಹೊಡೆದು ಬಂದ ಪುಟ ಹೋದ ಪುಟ ಅಂತ ಹೇಳಂಗೆ ದಯಾಲ್ ಅವರಿಗೆ ಅವರು ಮತ್ತು ಸ್ಯಾಮ್ ಕರನ್ ಅವರು ಒಂದೇ ಓವರ್ಲಿ ಬೋಲ್ಡ್ ಆಗೋದು. ದಯಾಲ್ ಅವರಿಗೆ ಯಾರು ಕರೆಕ್ಟಾಗಿ ಗೊತ್ತಾಗಲಿಲ್ಲ ಗುರು. ಇಬ್ರು ಕೂಡ ಒಂದೇ ಓವರ್ಲಿ ಬೋಲ್ಡ್ ಆಗ್ತಾರೆ ದಯಾಲ್ ಅವರಿಗೆ. ಅದಾದ್ಮೇಲೆ ಅಶ್ವಿನ್ ಬರ್ತಾರೆ. ಅಶ್ವಿನ್ ಸ್ವಲ್ಪ ಹೊತ್ತು ಆಡಿದ್ರು ಅಂತ ಅಂದರೆ ಜಡೇಜಾ ಮತ್ತು MS ಧೋನಿ ಸೇರಿಕೊಂಡು ಲಾಸ್ಟಲ್ಲಿ ಧೋನಿ ಅವರು ಒಂದು 15 ಬಾಲಿಗೆ 30 ರನ್ನ ಹೊಡಿತಾರೆ. ಮ್ಯಾಚು ಖತಮ್. ಕಾಂಗ್ರೆಸ್ RCB 2-2 ವಿಕ್ಟ್ರಿ. ಟೇಬಲ್ ಟಾಪಲ್ಲಿ ಇದ್ದೀವಿ. ಫುಲ್ ಹ್ಯಾಪಿ. ನಾವು ಇನ್ನು ನೆಕ್ಸ್ಟ್ ಮ್ಯಾಚ್ ಸೋತ್ರೂ ಕೂಡ ಪರವಾಗಿಲ್ಲ, ಹಂಗಂದ್ಬಿಟ್ಟು ಸೋಲಕ್ಕೆಲ್ಲ ಹೋಗ್ಬೇಡಿ, ಮನಸ್ಸಿಗೆಲ್ಲ ತಗೊಂಡ್ಬಿಟ್ಟು ಈ ಮಾತನ್ನ. ಬಟ್ ಚೆಪಾಕಿಗೆ ಹೋಗಿ ಅವರು ಸ್ಟೇಡಿಯಮ್ಮಲ್ಲಿ ಅವರನ್ನು ಸೈಲೆಂಟ್ ಮಾಡೋದಿದೆ ಗೊತ್ತಾ, ಅದಕ್ಕಿನ್ನ ಒಂದು ಖುಷಿಯಾಗೋ ವಿಷಯ, ಅದಕ್ಕಿನ್ನ ಒಂದು ಹ್ಯಾಪಿ ಆಗೋ ವಿಷಯ ಇನ್ನೊಂದಿಲ್ಲ. ಬಟ್ ಲಾಸ್ಟ್ ಇಯರ್ ಫೇರ್ವೆಲ್ ಅಷ್ಟೆಲ್ಲ ಏನು ಮಜಾ ಇರಲಿಲ್ಲ. ಬಟ್ ಗುಲಾಬ್ ಜಾಮೂನ್ ಬಾಯಿಗೆ ಬರೆಸ್ತಾನೆ ಗೆದ್ರೂ ಕೂಡ ನಮಗೇನು ತೊಂದರೆ ಇಲ್ಲ ಗುರು. ಇವ್ರ ಮೇಲೆ ಗೆಲ್ಲಬೇಕಿತ್ತು, ಗೆದ್ದಿದ್ದೀವಿ. ಲಿವಿಂಗ್ಸ್ಟೋನ್ ಅವರು ಬೆಂಕಿ ಬೌಲಿಂಗು. ಪ್ರಿವ್ಯೂವಲ್ಲೇ ಕೂಡ ಹೇಳಿದ್ದೆ ಇವ್ರದ್ದು ಬೌಲಿಂಗ್ ಕ್ರೂಷಿಯಲ್ ಆಗಿ ಆಗುತ್ತೆ. ಯಾಕೆ ಅಂತ ಅಂದರೆ ಲಾಸ್ಟ್ ಮ್ಯಾಚ್ ವಿಲ್ ಜಾಕ್ಸ್ ಅವರೇನೆ ಹಾಕಿದ್ದಾರೆ. ಅವ್ರಿಗಿಂತ ಕೇಪಬಲ್ ಬೌಲರ್ ನಮ್ಮ ಲಿವಿಂಗ್ಸ್ಟೋನ್ ಅವರು. ಚೆಪಾಕಲ್ಲಿ ಸ್ಪಿನ್ನರಿಗೆ ಅಸಿಸ್ತಿರೋದ್ರಿಂದ ಅಂತ ಅವರು ಬೆಂಕಿ ಬೌಲಿಂಗು. ದಯಾಳು ಬೆಂಕಿ ಬೌಲಿಂಗು. ಭುವನೇಶ್ವರ್ ಕುಮಾರು ಬೆಂಕಿ ಬೌಲಿಂಗು. ಅದಾದ್ಮೇಲೆ ಹೆಸಲ್ವುಡ್ ಅಂತೂ ಚಿಂದಿ ಬೌಲಿಂಗು, ಅವರು 3 ವಿಕೆಟು. ಬಟ್ ಕೃಣಾಲ್ ಪಾಂಡ್ಯನ 15ನೇ ಓವರ್ ಏನೋ ತರ್ತಾರೆ. ಬಟ್ ಅವ್ರು ಒಂದು ಸ್ವಲ್ಪ ಕಾಸ್ಟ್ಲಿ ಆಗಿದ್ದಾರೆ. 26 ನಡೆಯುತ್ತೆ. ಪಾಂಡ್ಯ ಬ್ರದರ್ಸ್ ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡಿ ಅಂತ ಹೇಳ್ತಾ ಮಲ್ಕೊಳ್ಳಿ ಅಂಕಲ್ ಮಕ್ಕಳ. ನಾವು ಒಂಚೂರು ಸ್ಟೇಟಸ್ ಬಿಡೋದಕ್ಕೆ ಹೋಗಬೇಕು. ಯಾರ್ಯಾರೆಲ್ಲ RCB ಫ್ಯಾನ್ಸ್ ಇದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.